Hello everyone. Let us see question number 14. Silver chloride turns gray when exposed to sunlight. This is because silver chloride. Formula of silver chloride AgCl. Solid form allide. When it is exposed to sunlight. ಏನಾಗುತ್ತೆ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿ ಸಿಲ್ವರ್ ಕ್ಲೋರೈಡ್ ಅನ್ನ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಿದ್ದಾರೆ. ಇನ್ ದಿಸ್ ಕೇಸ್ AgCl ಇರೋದು Ag ಪ್ಲಸ್ ಮತ್ತೆ Cl ಮೈನಸ್ ಆಗಿ Ag ಮತ್ತೆ Cl ಆಗಿ Ag ಪ್ಲಸ್ ಅಲ್ಲ Ag ಅಂಡ್ Cl ಆಗಿ ಡಿಕಂಪೋಸ್ ಆಗಿರುತ್ತೆ. ಇಲ್ಲಿ Ag ಒಂದಿದೆ Cl ಒಂದಿದೆ ಆದ್ರೆ Cl2 ಆಗಿರುತ್ತೆ. ಯಾವಾಗ್ಲೂ Cl ಅಂತ ಇರಲ್ಲ. Cl2 ಫಾರ್ಮ್ ಅಲ್ಲಿ ಹೋಗಿರುತ್ತೆ. ದಿಸ್ ಇಸ್ ಅ ಗ್ಯಾಸ್ ಫಾರ್ಮ್ ಆಗಿ Cl2 ಗ್ಯಾಸ್ ಫಾರ್ಮ್ ಆಗಿ ಹೋಗಿರುತ್ತೆ. ಹಾಗಿದ್ರೆ ಇಲ್ಲಿ 2 Cl ಬಂತು. ಇಲ್ಲಿ ಎಷ್ಟು Cl ಇದೆ? ಒಂದೇ ಇದೆ. ಸೊ ಐ ಹ್ಯಾವ್ ಟು ರೈಟ್ ಹಿಯರ್ 2 AgCl ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಶನ್ ಅಲ್ವಾ? ಇಲ್ಲಿ 2 Cl ಇದೆ. ಐ ಹ್ಯಾವ್ ಟು ರೈಟ್ 2 AgCl ಹಿಯರ್. ನಾನು ಇಲ್ಲಿ 2 ಅಂತ ಬರೀಲಿಕ್ಕೆ ಬರೋದಿಲ್ಲ. ಆದ್ರೆ ಕಂಪೋಸಿಷನ್ ಚೇಂಜ್ ಆಗ್ಬಿಡುತ್ತೆ, ಕಂಪೌಂಡೇ ಚೇಂಜ್ ಆಗ್ಬಿಡುತ್ತೆ. ಸೊ ಐ ಹ್ಯಾವ್ ಟು ರೈಟ್ 2 AgCl. ಸೊ ಇಲ್ಲಿ 2 Ag ಇದೆ. ಸೊ ಐ ಹ್ಯಾವ್ ಟು ರೈಟ್ ಹಿಯರ್ 2 Ag. ಇಲ್ಲಿ 2 Ag ಅನ್ನ ಬರೆಯುವಂತದ್ದು. ಆನ್ಸರ್ ಗೊತ್ತಾಯ್ತು ಅಲ್ವಾ? Silver chloride turns gray when exposed to sunlight. This is because the silver chloride, option A, decomposes to form silver. This AgCl is decomposing to form silver. Then what is decomposition reaction? Decomposition reaction is nothing but a single compound breakdown into two or more simpler elements or compounds is called as decomposition reaction. ಈಗ ಒಂದು ಲಡ್ಡು ಮಾಡಿದ್ದಾರೆ. ಬೂಂದಿ ಲಡ್ಡು ತಿಂತಿದ್ದೀರಾ? ಅದರಲ್ಲಿ ಸಣ್ಣ ಸಣ್ಣ ಬೂಂದಿ ಕಾಳಿರುತ್ತಲ್ಲ. ಸೊ ನೀವು ಅದನ್ನ ತಿನ್ನುವಾಗ ಅಥವಾ ಅದನ್ನ ಪ್ರೆಸ್ ಮಾಡಿದ್ರಿ ಅಂದ್ರೆ ಆ ಬೂಂದಿ ಕಾಳೆಲ್ಲ ಬಿದ್ದೋಗುತ್ತೆ, ಸಪರೇಟ್ ಆಗ್ಬಿಡುತ್ತಲ್ಲ. ಅದನ್ನ ಡಿಕಂಪೋಸಿಷನ್ ಅಂತ ಒಂದು ಎಕ್ಸಾಂಪಲ್ ಆಗಿ ತಗೋಬಹುದು ಅಲ್ವಾ? ಒಂದೇ ಇತ್ತು ಮೊದ್ಲು, ಎಷ್ಟಿತ್ತು ಲಡ್ಡು ಒಂದೇ ಇತ್ತು. ನಾನು ಅದನ್ನ ಪ್ರೆಸ್ ಮಾಡ್ಬಿಟ್ಟೆ, ಅದೆಲ್ಲ ಚೂರ್ ಚೂರಾಗಿ ಬೂಂದಿ ಕಾಳೆಲ್ಲ ಬೇರೆ ಬೇರೆ ಆಗಿ ಆ ಬೂಂದಿ ಏನಿತ್ತಲ್ಲ ಅದನ್ನ ಒಂದು ಕಂಪೌಂಡ್ ಅಂತ ಕನ್ಸಿಡರ್ ಮಾಡಿದ್ರೆ ಉಳಿದಿದ್ದೆಲ್ಲ ಎಲಿಮೆಂಟ್ ಅಥವಾ ಸಿಂಪ್ಲರ್ ಕಂಪೌಂಡ್ ಡಿಕಂಪೋಸ್ ಆಯ್ತು. ಇದೇ ತರ ಕಾಂಬಿನೇಷನ್ ಅಂತ ಹೇಳ್ತಾರೆ. ಕಾಂಬಿನೇಷನ್ ಅಂತ ಹೇಗ್ ಮಾಡಿದ್ರೆ ಬೂಂದಿ ಲಡ್ಡು ಅನ್ನ ಹೇಗೆ ಸಿಂಪಲ್ ಸ್ಮಾಲ್ ಸ್ಮಾಲ್ ಬೂಂದಿ ಏನಿದೆ ಅದನ್ನೆಲ್ಲ ಸೇರಿಸಿ ಅಲ್ವಾ ಒಂದು ಲಡ್ಡು ಮಾಡಿದ್ರೆ ಅದು ಕಾಂಬಿನೇಷನ್ ರಿಯಾಕ್ಷನ್ ಆಯ್ತು. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಡಿಕಂಪೋಸಿಷನ್ ಅಲ್ವಾ? ಸೊ ಡಿಕಂಪೋಸಸ್ ಟು ಫಾರ್ಮ್ ಸಿಲ್ವರ್. ಆಪ್ಷನ್ ಬಿ ಡಿಕಂಪೋಸಸ್ ಟು ಫಾರ್ಮ್ ಕ್ಲೋರಿನ್. ಕ್ಲೋರಿನ್ ಹೌದು, ಬಟ್ ಕರೆಕ್ಟ್ ಆನ್ಸರ್ ಏನಿದೆ, ಪ್ರಾಪರ್ ಆನ್ಸರ್ ಡಿಕಂಪೋಸಸ್ ಟು ಫಾರ್ಮ್ ಸಿಲ್ವರ್ ಅಂತಾನೆ ಹೇಳ್ತೀವಿ. ಅಂಡ್ ಆಪ್ಷನ್ ಸಿ combines with oxygen. No, this is wrong. Reacts with atmospheric moisture. This is also wrong. Option A decomposes to form silver. Thank you.